70 months ಬ್ಯಾಕ್ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡಿದೆ. 30 ದಿವಸದಲ್ಲಿ ನನ್ನ ಭೇಟಿ ಆಗ್ದಂಗೆ ಒಬ್ಬರು ಅವ್ರ ಹೆಲ್ತ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದಾ ಅಂತ ಆ ಕಾನ್ಸೆಪ್ಟಿಂದ ಹುಟ್ಟಿದ್ದು ನಮ್ಮ 30 ಡೇ ಗ್ರೂಪ್ ಪ್ರೋಗ್ರಾಮ್. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಈ ಲಾಸ್ಟ್ 5.5 yearsಯಿಂದ ಸಾವಿರಾರು ಹೆಣ್ಮಕ್ಳು ಅವರ ಮನೆಯಿಂದ ಕೇವಲ 10 ನಿಮಿಷ ನನ್ನ ಜೊತೆ ಈ 30 ಡೇ ಪ್ರೋಗ್ರಾಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಅವ್ರ ವೆಯ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಡೀ ಫ್ಯಾಮಿಲಿನ ಸೂಪರ್ ಟ್ರ್ಯಾಕಿಗೆ ತೊಗೊಂಬಂದಿದ್ದಾರೆ. ಎವ್ರಿಥಿಂಗ್ ನಮ್ಮ ಇಂಡಿಯನ್ ಕಿಚನಲ್ಲಿ ಸಿಗುವಂಥ ಐಟಮ್ಸಿಂದ 1 ತಿಂಗಳು ನನ್ನ ಜೊತೆ ಇದ್ದು ಇವತ್ತು ಅವ್ರ ಇಡೀ ಲೈಫ್ನ ಮ್ಯಾನೇಜ್ ಮಾಡೋಷ್ಟು ಅವ್ರಿಗೆ ನಾಲೆಜ್ ಇದೆ. ಒಂದು ವೇಳೆ ನೀವು ಜಾಯ್ನ್ ಆಗಿರಲಿಲ್ಲ ಅಂದರೆ ಮೇ ಬಿ ದಿಸ್ ಇಸ್ ದ ಟೈಮ್ ಟು ಸ್ಟಾರ್ಟ್ ಅಲ್ವಾ? ನನ್ನ ಈ ಪಯಣದಲ್ಲಿ ಥ್ಯಾಂಕ್ಸ್ ಟು ಆಲ್ ಮೈ ಬ್ಯೂಟಿಫುಲ್ ಗ್ರೂಪ್ ಪ್ರೋಗ್ರಾಮ್ ಕ್ಲೈಂಟ್ಸ್. ಲವ್ ಯು ಆಲ್. ರೋಲ್ಡ್ ಓಟ್ಸ್ ಬೆಟರಾ ಇನ್ಸ್ಟೆಂಟ್ ಓಟ್ಸಾ? ಥ್ಯಾಂಕ್ ಯು ಆಶಾ ಈ ಪ್ರಶ್ನೆ ಕೇಳಿದ್ದಕ್ಕೆ. ಆ್ಯಂಡ್ ನನ್ನ ಆಯ್ಕೆ ರೋಲ್ಡ್ ಓಟ್ಸ್. ಯಾಕಂದರೆ ಇದು ಥಿಕ್ಕರ್ ಫ್ಲೇಕ್ಸ್, ಸೊ ನಮಗೆ ಡೈಜೆಷನ್ ಸ್ಲೋ ಆಗುತ್ತೆ, ಬೆಟರ್ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ. ಈ ರೋಲ್ಡ್ ಓಟ್ಸ್ ಸ್ವಲ್ಪ ದಪ್ಪ ಇರೋದಕ್ಕೆ ನಾವು ಜಾಸ್ತಿ ಅಗಿಬೇಕು, ಸೊ ನಮಗೆ ಹೊಟ್ಟೆ ಜಾಸ್ತಿ ಹೊತ್ತು ಫುಲ್ ಆದಂಗೆ ಫೀಲ್ ಆಗುತ್ತೆ. ಇನ್ಸ್ಟೆಂಟ್ ಓಟ್ಸ್ ಕಂಪೇರ್ ಮಾಡಿದ್ರೆ ಇದು ಲೆಸ್ ಪ್ರೊಸೆಸ್ಡ್, ಇದರಲ್ಲಿ ಜಾಸ್ತಿ ನಾರಿನಂಶ ಇರುತ್ತೆ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ. ಮನೆಯಲ್ಲಿ ಆಲ್ರೆಡಿ ಇನ್ಸ್ಟೆಂಟ್ ಓಟ್ಸ್ ಇದ್ದರೆ ಯಾವ ಥರ ಬಳಸ್ಬೋದು? ಆ ಇನ್ಸ್ಟೆಂಟ್ ಓಟ್ಸ್ ಜೊತೆಗೆ ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಆ್ಯಡ್ ಮಾಡ್ಕೋಬೇಕು. ಉದಾಹರಣೆಗೆ ಪೀನಟ್ ಬಟರ್, ಆಲ್ಮಂಡ್ ಬಟರ್, ನಟ್ಸ್ ಆ್ಯಂಡ್ ಸೀಡ್ಸ್, ಮೊಸರು, ಮೊಟ್ಟೆ, ಇಂಥದ್ರಲ್ಲಿ ನೀವು ಇನ್ಸ್ಟೆಂಟ್ ಓಟ್ಸ್ ಮಾಡ್ಕೋಬೋದು. ಐ ಆಮ್ ಶ್ಯೂರ್ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಯ್ತಲ್ಲ? ಹಾಯ್ ಪರಿಮಳಾ ಮೇಡಮ್. ಹಲೋ. ಸಾರಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ತಿನ್ನುವಾಗ. ಬಟ್ 59 seconds ನನಗೆ ನಿಮ್ಮ ಒಂದು ಟೈಮ್ ಬೇಕು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೋಡಿದ್ರೆ ಗೊತ್ತಾಗ್ತಿದೆ. ಎನಿವೇಸ್, ಏನೋ ತಿಂತಾ ಇದ್ದೀರಾ? ಬನ್ಸಿ ರವೆ ಉಪ್ಪಿಟ್ಟು ಸೂಪರ್, ಫಿಲ್ಡ್ ವಿತ್ ವೆಜಿಟಬಲ್ಸ್. ಓಕೆ, ಹೆಂಗಿರುತ್ತೆ ಡೈಲಿ ರೊಟೀನ್? ಆಸ್ ಯೂಶುವಲ್ ಬೆಳಗ್ಗೆ ಎದ್ದಾಗ ಒಂದು ಬಿಗ್ ಗ್ಲಾಸ್ ವಾರ್ಮ್ ವಾಟರ್ಗೆ ನಿಂಬೆಹಣ್ಣು ಹಾಕಿ ಫಸ್ಟ್ ಐ ಸ್ಟಾರ್ಟ್ ಮೈ ಡೇ ವಿತ್ ದಟ್. ಅದಾದ್ಮೇಲೆ ಬಾದಾಮ್, ಅದಾದ್ಮೇಲೆ ಒಂದು ನನ್ನ ವರ್ಕೌಟ್ ಇರ್ಬೋದು, ಏನೇ ಇರ್ಬೋದು. ಮಾಮೂಲು ಬ್ರೇಕ್ಫಾಸ್ಟ್ ಸ್ವಲ್ಪ ಕಾರ್ಬ್ ಕಡಿಮೆ ಇರುವಂತ ಬ್ರೇಕ್ಫಾಸ್ಟ್, ಪ್ರೋಟೀನ್ ಜಾಸ್ತಿ ಇರುವಂತದ್ದು. ಅಂಡ್ ಒಂದು 2-3 hours ಏನಾದ್ರೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮೀಲ್ಸ್ ಅಷ್ಟೇ. ಬಟ್ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನನ್ನ ನೈಟ್ ಡಿನ್ನರ್, ಅವತ್ತಿನ ದಿವಸದ ಊಟ ಮುಗ್ದಿರತ್ತೆ. ಬಟ್ ನೈಟ್ ಏನಿರುತ್ತೆ? ಏನು 6 o'clock ಏನ್ ತಿಂಡಿ? ಯೂಶಲಿ ಕಾರ್ಬ್ ಕಡಿಮೆ ಇರುತ್ತೆ, ಪ್ರೋಟೀನ್ ಮತ್ತೆ ಫೈಬರ್ ಬೇಸ್ಡ್ ಊಟ ಇರುತ್ತೆ. ಅಂಡ್ ಯೂಶಲಿ ನಾನು ಐ ಗೋ ಟು ಬೆಡ್ ಬೈ 9 o'clock. ಸೊ ಒಂದು 3 hours ಬಿಫೋರ್, ಯಾರು ಎಷ್ಟು ಗಂಟೆಗಾದ್ರೂ ನಿದ್ದೆ ಮಾಡಿ ಅಟ್ಲೀಸ್ಟ್ 2.5-3 hours ಬಿಫೋರ್ ನಿಮ್ ನೈಟ್ ಊಟ ಇದ್ರೆ ದಟ್ಸ್ ವೆರಿ ಹೆಲ್ಪ್ಫುಲ್. That's it. Simple routine. Thank you so much. Most welcome.